2025 ನಮ್ಮ ಮಿತ್ರವೃಂದ ಕ್ರಿಕೆಟ್ ಟೂರ್ನಿಮೆಂಟ್ ಅದ್ದೂರಿ ಪ್ರಾರಂಭಗೊಂಡಿದೆ. ಈ ಒಂದು ಟೂರ್ನಿಮೆಂಟ್ಗೆ ತನು ಮನ ಧನ ಸಹಾಯದ ಮೂಲಕ ನಮ್ಮ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಸರ್ ಅವರು ನನ್ನ ಜೊತೆ ಇದ್ದಾರೆ. ಅವರು ಟೂರ್ನಿಮೆಂಟ್ಗೆ ಯಾವ ರೀತಿ ಅವ್ರಿಗೆ ಇಂಟ್ರೆಸ್ಟ್ ತೋರಿಸೋರು ಅಂದ್ರೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ. ನಮಸ್ತೆ. ನಮಸ್ಕಾರ. ಟೂರ್ನಿಮೆಂಟ್ಗೆ ನೀವು ಒಂದು ಸಹಾಯ ತೋರಿಸ್ಬೇಕು ಅಂತ ಏನು ಅನಿಸುತ್ತೆ ಸರ್? ಮೂಲ ನಾನು ಕ್ರಿಕೆಟ್ ಪ್ಲೇಯರ್. ನಾನು ಸುಮಾರು 35 ವರ್ಷಗಳಿಂದ ಸತತವಾಗಿ ಕ್ರಿಕೆಟ್ ಆಡ್ಕೊಂಡು ಬಂದಿದ್ದೀನಿ. ಅದರಲ್ಲೂ ನನ್ನ ಸ್ನೇಹಿತ ಸತೀಶ್ ಅವರು ಈ ಟೂರ್ನಿಮೆಂಟ್ನ ಆಯೋಜನೆ ಮಾಡ್ತಂದ್ರೆ ಭಾಳ ಖುಷಿ ಆಯ್ತು. ಮತ್ತೆ ಈ ಒಂದು ವಿಶೇಷವಾದಂಥ ಒಂದು ಟೂರ್ನಿಮೆಂಟು, ಎಲ್ಲರೂ ಟೂರ್ನಿಮೆಂಟ್ ಮಾಡ್ತಾರೆ, ಆ ಥರ ಟೂರ್ನಿಮೆಂಟ್ ಅಲ್ಲ ಇದು. ಈ ಟೂರ್ನಿಮೆಂಟ್ಗೆ ಒಂದು ವಿಶೇಷಗಳು ಇರ್ತದೆ, ಪ್ರಾಮುಖ್ಯತೆ ಇರ್ತದೆ. ಮತ್ತೆ IPL ಮಾದರಿಯಲ್ಲಿ ಕ್ರಿಕೆಟ್ ಮಾಡ್ತಾರೆ. ಇದು ಸೆಕೆಂಡ್ IPL, ಮಿನಿ IPL ಅಲ್ಲ, IPL ಥರನೇ ಇರುತ್ತೆ. ಇಲ್ಲಿವರೆಗೂ ಇವ್ರು ಮಾಡಿರ್ತಕ್ಕಂಥದ್ದೆಲ್ಲ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ 400 ಜನ ಕ್ರಿಕೆಟ್ ಪ್ಲೇಯರ್ನ ಕರೆಸಿ ಒಂದು ಹೋಟೆಲ್ ಕೂರಿಸಿ ಅಲ್ಲಿ ಹರಾಜ್ಗೆ ಇದು ಮಾಡಿದ್ದಾರೆ. 16 ತಂಡ ಭಾಗವಹಿಸಿದೆ. ಇದೆಲ್ಲ ನೋಡಿದಾಗ ನಿಜವಾಗೂ IPL ಥರನೇ ಈ ಟೂರ್ನಿಮೆಂಟು ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಮತ್ತೆ ಅದೇ ರೀತಿ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸ್ತಾ ಇರ್ತಕ್ಕಂಥ ನಮ್ಮ ಈ ಒಂದು ಏನು ನಮ್ಮ ಮಿತ್ರ ಮಂಡಳಿ ಇದಿದೆಯಲ್ಲ, ಅವ್ರು ಎಲ್ಲರೂ ಸಹ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಸರ್. ಅಂದ್ರೆ ಏನಂದ್ರೆ ಇವಾಗ ನಿಮ್ದೇ ಒಂದು ಕೆಲಸ ಕಾರ್ಯಗಳು, ನೀವೊಬ್ರು ಸದಸ್ಯ ಆಗಿದ್ದೀರಾ, ನೀವು ಇದ್ರಲ್ಲೇ ಬಿಸಿ ಇರ್ತೀರಾ. ಸೊ ನೀವು ಒಂದು ಟೂರ್ನಮೆಂಟ್ ಅನ್ನ ಮಾಡ್ಬೇಕು, ಅದಕ್ಕೆ ಮಾಡೋರಿಗೆ ನೀವು ಒಂದು ಹೆಲ್ಪ್ ಮಾಡ್ಬೇಕು ಅಂತ ಏನಕ್ಕೆ ಅನಿಸ್ತು? ನೀವೊಬ್ರು ಕ್ರೀಡಾ ಆಸಕ್ತಿ ಮತ್ತೆ ನೀವೊಬ್ರು ಕ್ರೀಡಾಪಟು, ಬಟ್ ಏನಕ್ಕೆ ಇವಾಗ ಬೆಂಗಳೂರಲ್ಲಿ ಇಂಥ ದೊಡ್ಡ ಟೂರ್ನಮೆಂಟ್ ಮಾಡ್ತಾ ಇದ್ದೀರಾ? ಏನಿದ್ರ ಉದ್ದೇಶ ಅಂತ? ನೋಡಿ, ಲಾಸ್ಟ್ ವೀಕ್ ಅಲ್ಲಿ JP ಪಾರ್ಕ್ ಅಲ್ಲಿ ಒಂದು ಟೂರ್ನಿಮೆಂಟ್ ನಡೆಯಿತು. JP ಪಾರ್ಕ್ ಅಲ್ಲಿ ಅದು ಬಹಳ ಯಶಸ್ವಿ ಆದಂತ ಒಂದು ಟೂರ್ನಿಮೆಂಟ್. ಅದು 4 ದಿವಸಗಳ ಕಾಲ ನಡೀತಾ ಇದೆ. ಅದು ನಮ್ದೇ ತಂಡ PNK ಏನು ಇವಾಗ ನಾವಿಲ್ಲಿ ಒಂದು ಟೀಮ್ನ ನಾವು ತಗೊಂಡು ಪರ್ಚೇಸ್ ಮಾಡಿದ್ವಿ. ಅದೇ ಟೀಮ್ನೇ ನಾವು ಅಲ್ಲಿ ನಮ್ಮ ತಂಡ ಭಾಗವಹಿಸಿತ್ತು. ಒಳ್ಳೊಳ್ಳೆ ಪ್ರತಿಭಾನ್ವಿತ ಆಟಗಾರರು 42+ ಇದ್ರು ಅವರು. ಅಲ್ಲಿ ನಮ್ಮ ತಂಡ ಜಯಗಳಿಸಿ 1 ಲಕ್ಷ ರೂಪಾಯಿ ಮತ್ತೆ ಟ್ರೋಫಿ ನಾವು ತಗೊಂಡಿದ್ದೀವಿ. ಇಲ್ಲಿ ಯುವ ಆಟಗಾರರಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕ ಒಂದು ಸದಾವಕಾಶ ಸಿಕ್ಕಿದೆ ಇವಾಗ. ಅದರಲ್ಲಿ ನಮ್ಮ ಸತೀಶ್ ಅವರು ಇಂಥ ಒಂದು ಯೋಜನೆ ರೂಪಿಸಿದ್ರ. ನಮ್ಗೆ ಅದೊಂದು ಕ್ರಿಕೆಟ್ ಪಟುವಾಗಿ, ರಾಜಕೀಯ ಸಪ್ರೇಟ್ ಇಲ್ಲಿ, ನಾನೊಬ್ಬ ಕ್ರಿಕೆಟ್ ಪಟುವಾಗಿ ಅವ್ರು ಸಹಾಯ ಮಾಡಬೇಕು, ಅವ್ರ ಜೊತೆ ಇರಬೇಕು ಅಂತೇಳಿ ನಾನು ಬಂದಿದ್ದೀನಿ. ಈ ಒಂದು ಟೂರ್ನಮೆಂಟ್ ತುಂಬಾ ಸೌಂಡ್ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಅದರ ಒಂದು ಚಾಂಪಿಯನ್ ಅವರಿಗೆ ಕೊಡ್ತಕ್ಕಂತಹ ಪ್ರೈಸ್ ಮನಿ. ಸೊ ಈ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಂದ್ರೆ IPL, ನೀವು ಹೇಳ್ದಂಗೆ IPL ಮಟ್ಟದ ಮಾದರಿಯಲ್ಲೇ ನಡೀತಾ ಇದೆ. ಸೊ ಏನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ನಿಮಗೆ ಅನ್ಸಿದ್ದೇನಕ್ಕೆ? ಅಥವಾ ಈ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಎಲ್ಲ ಬಳಗದಿಂದ ಏನಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅನಿಸ್ತು ಸರ್? ಇವಾಗ 98 ಅಲ್ಲಿ ನಾವು ಸತೀಶ್ ಅವರಲ್ಲಿ ಇದ್ದಾಗ ರಂಗ11 ಅಂತ ಕರ್ನಾಟಕದಲ್ಲಿ ಒಂದು ಟೂರ್ನಿಮೆಂಟ್ ಮಾಡೋದು. ನನ್ನ ಆತ್ಮೀಯ ಗೆಳೆಯ ರಂಗ11 ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಟೂರ್ನಿಮೆಂಟ್ ಮಾಡಿದ್ದು 1 ಲಕ್ಷ ರೂಪಾಯಿ ಅವರೇನೆ. ಅದನ್ನು ಸಹ ನಾವೇನೇ ಗೆದ್ದು, ಅದನ್ನು 1998 ಅಲ್ಲಿ ನಾವೇ ಗೆದ್ದು. ಅದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಆ ಥರ ಟೂರ್ನಿಮೆಂಟ್ಗಳು ನಡೆದಿಲ್ಲ. ಇವಾಗೆಲ್ಲ ಹೈ-ಫೈ ಟೂರ್ನಿಮೆಂಟ್ಗಳು ನಡೀತಾ ಇದೆ. ಇವಾಗ ನೋಡಿ, 6 ಲಕ್ಷ ರೂಪಾಯಿ ಸತೀಶ್ ಅವರು ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. ಸೆಕೆಂಡ್ ಪ್ರೈಸು 3 ಲಕ್ಷ ಕೊಡ್ತಾ ಇದ್ದಾರೆ. ಮತ್ತೆ ವಿಶೇಷ ಬಹುಮಾನಗಳು, ಮ್ಯಾನ್ ಆಫ್ ದ ಸೀರೀಸು, ಮ್ಯಾನ್ ಆಫ್ ದ ಮ್ಯಾಚು, ಮ್ಯಾನ್ ಆಫ್ ದ ಬೆಸ್ಟ್ ಬೌಲರ್ ಇವೆಲ್ಲ ಕೊಡ್ತಾರಲ್ಲ, ಪ್ಲೇಯರ್ ಅವಾರ್ಡ್ ಇವೆಲ್ಲ ಇರ್ತಾವಲ್ಲ, ಬಹಳ ಆಕರ್ಷಿತ ಬಹುಮಾನಗಳೆಲ್ಲ ಇದೆ ಇದರಲ್ಲಿ. ಇದೆಲ್ಲ ಇದ್ದಾಗ ಯುವ ಆಟಗಾರರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಸತೀಶ್ ಮಾಡ್ತಾರೆ. ಅದನ್ನು ಮೆಚ್ಚಿ, ಇಲ್ಲ ನಾವು ಇದ್ರ ಜೊತೆ ಭಾಗವಹಿಸ್ಬೇಕು ಅಂತೇಳಿ ನಾನು 3 ದಿನಗಳ ಕಾಲ ಒಂದು ಟೂರ್ನಿಮೆಂಟ್ ಅಲ್ಲಿ ಫುಲ್ ಡೇ ನಮ್ದು ಏನೇ ಕೆಲಸ ಇದ್ರು ಬದಿಗಟ್ಬಿಟ್ಟು ಕುತ್ಕೊಂಡು ಅದನ್ನ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಈ ಒಂದು ದೊಡ್ಡ ಮಟ್ಟದ ಟೂರ್ನಿಗೆ ನೀವೊಂದು ಆಟಗಾರರನ್ನ ಸೆಲೆಕ್ಟ್ ಯಾವ ರೀತಿ ಮಾಡಿದ್ರಿ ಸರ್? ನಮ್ಮಲ್ಲಿ ಮ್ಯಾಚ್ ಐಕಾನ್ ಇದ್ದಾರೆ, ಟೀಮ್ ಐಕಾನ್ ಇದ್ದಾರೆ, ನಮ್ಮ ವಿನಯ್ ಕುಮಾರ್ ಇದ್ದಾರೆ. ಅವರು ಟೀಮ್ ಪ್ಲೇಯರ್. ಇವಾಗಿನ ಜನರೇಷನ್ಗೆ ಯಾರು ಆಡ್ತಾ ಇದ್ದಾರೆ ಅದೆಲ್ಲ 400 ಜನ ಆಟಗಾರರು, 16 ಟೀಮು. ಅದರಲ್ಲ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು. ಅದರಲ್ಲೇ ಸೆಲೆಕ್ಷನ್ ಮಾಡಿ ಅವರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ನಾವು 16 ಜನ ನಾವು ಪರ್ಚೇಸ್ ಮಾಡಿದ್ದೀವಿ. ಇವಾಗ ಹುಡುಗರನ್ನ ನಾವೊಂದು ಸ್ವಲ್ಪ ಮುಂದೆ ಹೋಗೋ ಥರ ಒಂದು ಫುಲ್ ಸಂಪೂರ್ಣವಾಗಿ ಅವ್ರಿಗೆ ಮಾಡ್ತೀವಿ. ನಮ್ಮ ಸಹಕಾರ ಇದ್ದೇ ಇರ್ತದೆ ಅವ್ರಿಗೆ. ಸರ್, ಒಂದು IPL ಮಾದರಿಯಲ್ಲಿ ಟೂರ್ನಿ ಆಯೋಜನೆ ಮಾಡಿದ್ದೀರಾ. ನೆಕ್ಸ್ಟ್ ನಿಮ್ಮ ಮುಂದಿನ ಏನಾದರೂ ಪ್ಲಾನ್ ಇದೆಯಾ ದೊಡ್ಡ ಮಟ್ಟದಲ್ಲಿ? ಸರ್, ಇವಾಗ ಏನಾಗಿದೆ, ನಮ್ಮ ಸತೀಶ್ ಅವರೇ ಅಂತಲ್ಲ, ಕರ್ನಾಟಕದಲ್ಲಿ ಯಾವುದೇ ಒಂದು ಟೂರ್ನಿಮೆಂಟ್ ಮಾಡಿದ್ರು ಆ ಕ್ರಿಕೆಟ್ ಆಟಗಾರರಿಗೆ ಮತ್ತೆ ನಡೆಸ್ತಕ್ಕಂಥವ್ರಿಗೆ ಸಂಪೂರ್ಣ ಪ್ರೋತ್ಸಾಹ ಅವತ್ತಿಂದ ಕೊಟ್ಕೊಂಡ್ಬಂತೀವಿ, ಮುಂಜಾನೆ ಕೊಟ್ಕೊಂಡು ಹೋಗ್ತೀವಿ.
ಸತೀಶ್ ಒಬ್ಬ ಸ್ನೇಹಿತರು ಅಷ್ಟೇ ನನಗೆ. ಅದೇ ರೀತಿ ಕರ್ನಾಟಕದ ಬಹಳ ಜನ ಇದ್ದಾರೆ. ನಾವು ಮಂಗಳೂರು, ಕುಂದಾಪುರ, ಈ ಕಡೆ ಎಲ್ಲ ಮಲ್ಪೆ ಇದೆಲ್ಲ ಹೋಗ್ತೀವಿ. ನಾವು ಎಲ್ಲೇ ಹೋದ್ರು ನಾವು ಆಟಗಾರರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದೀವಿ. ಈಗ ಸತೀಶ್ ಅವ್ರು ಹೇಳಿದ್ರು, ಇಲ್ಲ ಸರ್ ನೀವೊಂದು ಟೀಮ್ನ ಇದು ಮಾಡ್ಬೇಕು, ಒಂದಲ್ಲ 2 ಟೀಮ್ ತಗೊಂಡ್ಬಿಡ್ತಾ ಇದ್ದು ಅವ್ರು ಹೇಳಿದ್ರೆ, 1 ಟೀಮ್ಗೆ ಅವಕಾಶ ಕೊಟ್ಟಿದ್ರೆ 1 ಟೀಮ್ನ ಆಡಿಸ್ತಾ ಇದೀವಿ. ಈ ಸಂಪೂರ್ಣ ಸಹಕಾರ ನಾವು ಸತೀಶ್ ಅವ್ರಿಗೆ. ಈ ಟೂರ್ನಿಮೆಂಟ್ ಯಶಸ್ವಿ ಆಗಬೇಕು. ಈ ಏನು ನಮ್ಮ ಯುವಕರು ಎಲ್ಲ ಒಂದು ಆಸೆ ಪಟ್ಟು ಮಾಡಿದಾರಲ್ಲ, ಈ ಟೂರ್ನಿಮೆಂಟ್ ಯಶಸ್ವಿಯಾಗಿ ನಮ್ಮ ಸಂಪೂರ್ಣ ಸಹಕಾರ, ತನು ಮನ ಧನ ಎಲ್ಲ ನಾವು ಸಹಾಯ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.